ಗಂಡು ಮಕ್ಕಳಿಗೆ ಚಟ ಇರಬಾರ್ದು, ಅವ್ರು ಚಟ ಬಿಡ್ಬೇಕು, ಇವ್ರು ಹಠ ಬಿಡ್ಬೇಕು. ಇವೆರಡೂ ಬಿಟ್ಟು ಬಿಟ್ಟರೆ ಸಂಸಾರ ಸುಗಮವಾಗಿ ನಡೀತದೆ. ಈ ಗುಡಿ ಕಟ್ಟಬೇಕಂತ ಅವ್ರ ಊರಾಗ ಏನ್ ಸರಾಯಿ ಮಾರ್ತಿರ್ತಾರೆ, ಸರಾಯಿ ಮಾರೋರಿಗೆ ಅವರ ಅಷ್ಟು ಊರನವ್ರು ಕೂಡಿ ಒಂದು ಪತ್ರದ ಮೇಲೆ ಅಷ್ಟು ಸಹಿ ಮಾಡ್ತಾರೆ. ಹಿರಿಯರು ಇವ್ರಿಗೆ ಪರ್ಮಿಷನ್ ಕೊಟ್ಟು, ಅಂದ್ರೆ ಇವರ ಒಂದ್ ಸರ್ಕಾರ ಇದ್ದಂಗ ಹಳ್ಳ. ಒಂದ್ ಊರಾಗ ಯಾವಾಗ ಹಿಂಗ ಅವ್ರು ಯಾರೋ ಕಂಪ್ಲೇಂಟ್ ಮಾಡಿದ್ರು, ಕಂಪ್ಲೇಂಟ್ ಮಾಡಿಂದ ಅವಾಗ ಸರಾಯಿ ಮಾರೋ ಇಲ್ಲಿ ನೋಡ್ರಿ ಪತ್ರ ಕೊಟ್ಟಾರ ನೋಡ್ರಿ ಹಿರಿಯರಂತ. ಸರ್ಕಾರದ ಪತ್ರ ತೋರಿಸ್ದಂಗ ಅಂದ್ರೆ ಸರ್ಕಾರದ ನಡೀರಲ್ಲ, ಅವ್ರು ನಡೀತಿರ್ತಾವ. ಅಂದ್ರೆ 6 ಲಕ್ಷ 7 ಲಕ್ಷಕ್ಕ ಊರಾಗ ಸರಾಯಿ ಬಿಟ್ಟು ಮಾಡಿ ನೀವು ಗುಡಿ ಕಟ್ಸೋದ್ರಿಂದ ಏನ ದೇವ್ರ ಪ್ರತ್ಯಕ್ಷ ಆಗ್ತಾನ, ಏನ್ ವರ ಸಿಗ್ತೈತಿ ನಿಮಗ? ಏನ್ ಸರಾಯಿ ಬಿಟ್ಟು ಮಾಡಿ ಊರಾಗ ಒಂದು ಕಲ್ಲಿನ ದೇವರು ಕೂರಿಸಿ ಜೀವಂತ ದೇವರುಗಳನ್ನ ಹಾಳು ಮಾಡುವುದಕ್ಕಿಂತ ಗುಡಿ ಬೇಡ, ಆದ್ರೆ ಸರಾಯಿ ಅಂಗಡಿ ಇರಬಾರ್ದು ಊರಾಗ ಅಷ್ಟೇ. ಇದನ್ನ ನೀವು ಕಲಿಬೇಕು. ಗುಡಿ ನಮಗೊಂದು ಚಲೋ ಕಲ್ಲಿನ ಗುಡಿನ ಕಟ್ಸಂತ ಹೇಳುದಿಲ್ಲ, ಅವ ನಮ್ಮ ಹೃದಯದೊಳಗಿದ್ರೆ ಸಾಕು. ಅದಕ್ಕಾಗಿ ಇಂಥ ಏನು ಸಮಾಜಕ್ಕ ಹಳ್ಳಿಗಳಿಗೆ ಮಾರಕವಾಗುವಂತ ಕೆಲಸಗಳದಾವ, ಅವು ಹಳ್ಳಿಯ ಜನ ಯುವಕರು ಇದ್ರ ಬಗ್ಗೆ ಗಮನ ವಹಿಸಿ, ಅಂದ್ರೆ ಹಳ್ಳಿ ಮುಂದಿನ ಭವಿಷ್ಯಕ್ಕಾಗಿ, ಮಕ್ಕಳ ಭವಿಷ್ಯಕ್ಕಾಗಿ ಇದು ಒಳ್ಳೇದಾಗ್ತದೆ ಅನ್ನುವಂತ ಮಾತು ಹೇಳಿ, ಆಮೇಲೆ ಇದ್ರಾಗೊಂದು ದೊಡ್ಡ ಎಕನಮಿ ಐತಿ, ಅರ್ಥಶಾಸ್ತ್ರ ಐತಿ. ಏನಂದ್ರ ಅವ ದಿವಸ 100-150 ರೂಪಾಯಿ ಕುಡಿಯೋದ ಉಳಿಸಾಕಂದ್ರ ಅದು ಎಷ್ಟು ಆರ್ಥಿಕವಾಗಿ ಮನೆಗೆ ಅನುಕೂಲ ಆಗ್ತೈತಿ. ಅದಕ್ಕಾದ್ರಿಂದ ಎಷ್ಟು ಮನೆಗಳ ತಾಯಂದಿರ ಮಕ್ಕಳ ಮುಖದಲ್ಲಿ ನಗಿ ಬಂದೈತಲ್ಲ, ಯಾರ್ಯಾರ ಮುಖದೊಳಗೆ ನಗಿ ಬಂದೈತಿ ಅಷ್ಟು ಪ್ರಶಸ್ತಿಗಳು ನಮಗ್ ಬಂದಂಗ ಒಂದ ಪ್ರಶಸ್ತಿಯಲ್ಲಿ ಐತೆ. ಅದಕ್ಕ ಇನ್ನೂ ಒಂದು ವಿಶೇಷ ಅಂಶ, ಅವರು ಮಂಡಳಿಯ ಅಧ್ಯಕ್ಷರು ಹೇಳಿದಾರೆ, ಇದು ಬರೇ ಪ್ರಶಸ್ತಿ ಅಂದ್ರೆ ಅಷ್ಟ ನಿಮ್ಗೊಂದು ಸನ್ಮಾನ ಮಾಡಿ ಹೋಗುದಲ್ಲ, ನಿಮ್ ಊರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರೆ ಅವ್ರು ಮಂಡಳಿಯಿಂದ. ಅದಕ್ಕೆ ಅವ್ರಿಗೆ ನಾನೊಂದು ಸಲಹೆ ಕೊಟ್ಟಿದ್ದೀನಿ, ಆ 1 ಲಕ್ಷ ರೂಪಾಯಿಯನ್ನ ನಿಮ್ಮೂರ ಹಿರಿಯರು ಮತ್ತು ಶಿಕ್ಷಕರದೊಂದು ಜಾಯಿಂಟ್ ಅಕೌಂಟ್ ಇಟ್ಟು FD ಮಾಡಿಡ್ರಿ. ಮತ್ತು ಪ್ರತಿ ವರ್ಷ ನಿಮ್ಮೂರಿನ ಶಾಲೆಯಲ್ಲಿ SSLC ಒಳಗೆ ಯಾವ ಮಗು ಫಸ್ಟ್ ಬರ್ತೈತಲ್ಲ ಆ ಮಗುವಿಗೆ 1 ಇಂಟ್ರೆಸ್ಟ್ ಆ ಮಗುವಿಗೆ ಕೊಟ್ರೆ ಆ ಮಕ್ಕಳೆಲ್ಲ ಮುಂದೆ ಶಿಕ್ಷಣಕ್ಕೆ ಸಹಾಯ ಆಗ್ತೈತೆ ಅಂತ ಅವ್ರಿಗೊಂದು ಮತ್ತೆ ಯಾವಾಗ್ಲೂ ಈ ಊರುಗಳೇನದವ ಬಹಳ ಭಕ್ತಿಯ ಊರುಗಳು. ಮತ್ತೆ ಈ ಊರಿಗೆ ಪ್ರಶಸ್ತಿ ಕೊಡಿಸಿದ್ದು ಬಹಳ ಖುಷಿ ಅನ್ನಿಸ್ತೈತಿ ನಮಗ. ಮತ್ತೆ ಎಲ್ಲರಿಗೆ ಪ್ರಶಸ್ತಿ ಬಂದಿದೆ. ತಾಮನೂರು, ಲೇಬಗೇರಿ, ಬೆನ್ನಾಳು, ಚಿಕ್ಕನಕೊಪ್ಪ ಮತ್ತು ಕುಷ್ಟಗಿ ತಾಲೂಕಿನ ಅಲ್ಲಿಯ ಹಿರಿಯರು ಸಹಿತ, ಅಲ್ಲಿ ಯುವಕರು ಸಹಿತ ಬಹಳ ಶ್ರಮ ಪಟ್ಟ ಕೆಲಸ ಮಾಡಿದ್ದಾರೆ. ಇಂಥ ಒಳ್ಳೆಯ ಸಂತತಿ ಸಂತಸದ ಕಾರ್ಯಕ್ರಮಗಳು ಇದನ್ನಾಗಬೇಕು. ಅಧ್ಯಕ್ಷರು ಮತ್ತು ಹಿರಿಯರು ಇದನ್ನು ಬಹಳ ಮುತುವರ್ಜಿ ವಹಿಸಿ ಇದನ್ನ ಮಾಡ್ತಾ ಇದ್ದಾರೆ. ಮತ್ತ ಈ ಈ ಈ ಹಳ್ಳಿ ಜನರಿಗೆ ಏನ್ ಇದನ್ನು ಬಂದ್ ಮಾಡ್ಬೇಕಂತ ಏನು ಬುದ್ಧಿ ಬಂದೈತಲ್ಲ, ಇದನ್ನ ಇಲ್ಲಿ ಬರಬಾರ್ದು, ಸ್ವಲ್ಪ ಮ್ಯಾಲಿರೋರಿಗೆ ಬಂದು ಬಿಟ್ರೆ ಕರ್ನಾಟಕ ಉದ್ಧಾರ ಆಗ್ತೈತೆ ಅಷ್ಟೇ. ಇದನ್ನ ಕೆಳಗಿದ್ದವರು ಏನು ಮಾಡಿದ್ರೆ ಏನಾಗ್ತೈತಿ, ಇದರಿಂದ ಬಹಳ ಹಳ್ಳಿಗಳಿಗೆ ತೊಂದರೆ ಐತಿ ಅನ್ನೋ ಕರುಣೆ ಅದು ಬೇಕಾಗ್ತದೆ. ಆ ದೃಷ್ಟಿಯೊಳಗ ಈ ಹಳ್ಳಿಯ ಹಿರಿಯರು ತಾಯಂದಿರು ಮಾಡಿದ ಕೆಲಸ ಬಹಳ ಸ್ತುತ್ಯವಾಗಿರುವಂತ. ಮತ್ತ ಇನ್ನೊಂದು ಬಹಳ ಒಂದು ಸೂಕ್ಷ್ಮವಾಗಿ ನಾನು ಗಮನಿಸಿದ ವಿಚಾರ, ಅವನ್ ಕರ್ಕೊಂಡು ಹೋಗ್ತಾರೆ ಕೊಡೆ, ಅವ್ನು ಕರ್ಕೊಂಡು ಹೋಗಿ ಯಾವಾಗ್ರ ಗುರುಗಳಿದ್ರೆ ಅವ್ರಿಗೆ ಅಪ್ಪನ ಪಾದ ಗಟ್ಟೆಗೆ ಹಿಡಿ, ಬಿಡ್ತೀನಿ ಅಂತ ಅಪ್ಪನ ಪಾದ ಗಟ್ಟೆಗೆ ಹಿಡಿ. ಅವ 25 ವರ್ಷದಿಂದ ಕುಡ್ಕೊಂಡು ಬಂದಿರ್ತಾನ. ಅವನಿಗೆ ಹೋಗಿ ಅಪ್ಪನ ಪಾದ ಗಟ್ಟೆಗೆ ಅವ ಬಿಡ್ತಾನ, ಅವ್ರನ್ನ ಗುರುಗಳನ್ನ ಕುಡಿಸಿ ಹೋಗೋ ಪೈಕಿ ಅದಾರ ಅವ್ರ ಮೈಂಡ್. ಇವ್ರೇನ್ ಬಿಡ್ತಾರೆ ಅಂದ್ರ ನಮಗೆ ಏನು ಗೊತ್ತಿರ್ಬೇಕು ಅಂದ್ರ, ಯಾರೋ ಗುರುಗಳು ಹೇಳಿದ್ದಕ್ ಬಿಟ್ಟಿವಿ, ಅಥವಾ ನಮ್ಮ ಮನೆ ಕಿರಿಕಿರಿ ಮಾಡೋದಕ್ ಬಿಟ್ಟಿವಿ, ಅಥವಾ ನಮ್ಮ ಮಕ್ಕಳು ಕಿರಿಕಿರಿ ಮಾಡೋದಕ್ ಬಿಟ್ಟಿದ್ವಿ, ನಮ್ ಊರಾಗ ಬಂದ್ ಮಾಡೋದಕ್ ಬಿಟ್ಟಿದ್ದೀವಿ ಅಂತ ಬರ್ಬಾರ್ದು. ನನ್ನ ಮನಸ್ಸ ಬಂದ್ ಮಾಡಂತ ಹೇಳೈತಿ ಅದಕ್ಕೆ ಬಿಟ್ಟಿನಿ ಅಂತ ಬಿಡಬೇಕಷ್ಟೇ. ನಮ್ಮ ಮನಸ್ಸು ನಮ್ಗೆ ಹೇಳ್ಬೇಕು ಇದರಿಂದ ಒಳ್ಳೇದಾಗುದಿಲ್ಲ ಅಂತ. ಎಷ್ಟು ಮನೆತನಗಳು ಮೊದಲ ಅವ್ರ ಆರೋಗ್ಯ ಹಾಳಾಗ್ತೈತಿ, ಮನೆತನಗಳು ಹಾಳಾಗ್ತೈತಿ. ಮಕ್ಕಳ ಕಣ್ಣಾಗ ಕಣ್ಣಿಟ್ಟು ನೋಡ್ರಿ ಒಂದ್ಸಲ. ಅವು ಸಣ್ಣ ಮಕ್ಕಳು, ಒಬ್ಬ ತಂದೆ ಅದವ ಮಕ್ಕಳಿಗೆ ಹೆಂಗ್ ಕಲಿಸ್ಬೇಕು ಅಂದ್ರ, ಅವ ಮಕ್ಕಳು ಏನಾದ್ರು ದುಶ್ಚಟ ಮಾಡಿದ್ರು ಅಂದ್ರೆ ನನಗೆ ಹೇಳಕ್ ನನಗೊಂದು ನೈತಿಕತೆ ಬೇಕೋ ಬೇಡ.
ಈಗ ಇವ ನೋಡಿದ್ರ ಚುಟ್ಟ ಸೇದ್ಕೊಂತ ಕಟ್ಟಿ ಕುಂತಿರ್ತಾನ, ಆ ಹುಡುಗರು ಆಟ ಆಡ್ತಿರ್ತಾವ ಅಂಗಳದಾಗ. ಇವ ಚುಟ್ಟ ಸೇದ್ಕೊಂತ 4-5 ಮಂದಿ ಕರ್ಕೊಂಡ್ ಚುಟ್ಟ ಸೇದ್ಕೊಂತ ಕಟ್ಟಿ ಮೇಲೆ ಕುಂತಿರ್ತಾನ, ಆ ಹುಡುಗರು ಅಂಗಳದಾಗ ಆಡ್ತಿರ್ತಾವ. ಹಳ್ಳ್ಯಾಗಿಂದ ನಡೀತಿರ್ತಿಲ್ ಕಡ್ಡಿ ಪೇಟಿ ಹಿಡುಗಲ್. ಅವ ಏನಂತಾನ, ನಿಮ್ಮವ್ವ ಅಲ್ಲಿ ರೊಟ್ಟಿ ಮಾಡಕತ್ತ ನೋಡಿ, ಚುಟ್ಟ ಹೋಗಿ ಹಚ್ಕೊಂಬ ಅಂತ ಕಳಿಸ್ತಾನ. ಅದು ಚುಟ್ಟ ಹಚ್ಕೊಂಡ್ ಇವು ಹುಡುಗರು ಆಡ್ತಿರ್ತಾವ, ಆಟಕ್ಕೆ ಇಂಟ್ರೆಸ್ಟ್ ಅವ್ರಿಗೆ. ಅವ ಚುಟ್ಟ ತಗೊಂಡ್ ಹೋಗಿ ಅವ್ರವ್ ಅಡಿಗೆ ಮಾಡ ಒಲೆಗ್ ಹಚ್ಕೊಂಡ್ ಅವ್ರ ಅಪ್ಪಕ್ ಕೊಡ್ಬೇಕನ್ನದ್ರಾಗ ನಡವರ್ಕ್ ಪಡಸಲಾಗ ಆರ್ತಿರ್ತಿದ್ರು. ಮತ್ ಹೋಗ್ತಾನ, ಮತ್ ತಗೊಂಬರದ್ರಾಗ ಅಲ್ಲಿ ಆರ್ತಿರ್ತೈತಿ. ಮತ್ ಹಚ್ಕೊಂಡ್ ಬರದ್ರಾಗ ಆರ್ತಿರ್ತಲ್ಲ, ಒಂದ್ ಜುರುಕಿ ಜಗ್ಗಿ ಅವ್ರ ಅಪ್ಪಕ್ ಕೊಡ್ತಾನ. ಅವ್ರ ಅಪ್ಪ ಹೇಳ್ತಿರ್ತಾನ, ಏನ್ ನೀವು ಓದೋದಿಲ್ಲ ಬರೆಯೋದಿಲ್ಲ ಏನಂತ ಬೈತಿರ್ತಾನ. ಜೀವನ ಅಂದ್ರೆ ಏನ್ರ ಗೊತ್ತೈತೆ ನಿಮ್ ಅವ ಮಗ ಮನಸ್ನಾಗ ಅಂತಿರ್ತಾನ, ಅಲ್ಲೇ ಪಡಸನಾಗ ಗೊತ್ತಾಗಿರ್ತಾನ ನಮ್ಗೆ ಜೀವನ ಏನ್. ಒಂದಿಷ್ಟು ಫೋಟೋ ಇಟ್ರಿ, ಒಬ್ಬ ಕ್ರಿಕೆಟರ್ ಫೋಟೋ ಹಾಕ್ರಿ, ಒಬ್ಬ ಸಿನಿಮಾ ಸ್ಟಾರ್ ಫೋಟೋ ಹಾಕ್ರಿ, ಒಬ್ಬ ದೊಡ್ಡ ವ್ಯಕ್ತಿದ ಫೋಟೋ ಹಾಕಿ ಎಲ್ಲರ ಫೋಟೋ ಇಟ್ಟು ನಿಂದು ಒಂದ್ ಫೋಟೋ ಇಡೋ ಅದ್ರ ಮ್ಯಾಲೆ ಇಟ್ಟು ನಿನ್ನ ಮಗನಿಗೆ ಕೇಳು, ಇದ್ರಾಗ ನೀ ಯಾರಂಗ ಆಗ್ಬೇಕಂತ ಬಯಸ್ತೇಪ ಅಂತ ನಿನ್ನ ಮಗನಿಗೆ ಕೇಳು. ಅವ ಒಂದ್ ಹೆಸರು ಮಾತ್ರ ಹೇಳೋದಲ್ಲ, ಅದು ನಿನ್ನ ಫೋಟೋದ್ ಮಾತ್ರ ಹೇಳಂಗಿಲ್ಲ. ಉಳ್ದವ್ರದೆಲ್ಲ ಹೆಸರು ಅವ್ರಂಗ ಆಗ್ಬೇಕಂತ. ಅಂದ್ರೆ ನನ್ನ ಮಗನಿಗೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಯಾರೋ ರೀಲ್ ಮಾಡುವ ಹೀರೋಗಳು, ಸ್ಟಾರ್ಗಳು ಹೀರೋಗಳು ಆಗೋದಾದ್ರೆ ನನಗ ಅಪ್ಪ ಅನ್ನುವ ಶಬ್ದದ ಅರ್ಥನೇ ಉಳಿದಿಲ್ಲ. ಅದಕ್ಕ ಯಾರು ನಿಜವಾದ ಅಪ್ಪ ಅನ್ನುವ ಅರ್ಥ ಎಲ್ಲಿ ಸಾರ್ಥಕತೆ ಆಗ್ತೈತೆ ಅಂದ್ರ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ನಾನು ಹೀರೋ ಆಗಬೇಕು. ಇರ್ಲಿಲ್ಲ ಅಂದ್ರೆ ನಾ ಜೀರೋನ ಆಗ್ತೇನೆ ಅಷ್ಟೇ. ಅದಕ್ಕೆ ಇದನ್ನ ನಾವು ಕಲಿಯೋದು. ಮೊದಲು ನಾನು ಸಂಸ್ಕಾರವಂತ ಆಗ್ಬೇಕು. ಮಕ್ಕಳು ನಾ ಹೇಳ್ದಂಗ ಕೇಳೋದಿಲ್ಲ, ಅವ್ರನ್ನ ನಡೆದಂಗ ನಡೀತಿರ್ತಾರೆ. ಅದಕ್ಕ ನನ್ನ ಮಕ್ಕಳಿಗೆ ಏನಾದ್ರೂ ನೀವೇನ್ ಬಹಳ ಹೊಲ ಮಾಡೋದು ಬೇಡ, ಮನಿ ಮಾಡೋದು ಬೇಡ, ಮಕ್ಕಳೆಲ್ಲ ಚಲೋ ಅದಾವ, ಓದ್ತಾವ, ಶಾಣೆ ಅದಾವ, ನಿಂದು ಒಂದಿಷ್ಟು ದುಶ್ಚಟ ಬಿಟ್ಟು ಬಿಟ್ರೆ ಸಾಕು, ಅದು ದೊಡ್ಡ ಕೆಲಸ. ಮಕ್ಕಳಿಗೆ ನಾವು ಕಲಿಸುವ ಸಂಸ್ಕಾರ ಆಗ್ತದೆ. ಎಲ್ಲ ಹಿರಿಯರು ಹೇಳಿದ್ರು, ಇಲ್ಲ ಮಠಕ್ಕೆ ಅವ್ರು ಹೇಳಿದ್ರಲ್ಲ, ಮಠಕ್ಕೆ ಪ್ರಶಸ್ತಿ ಕೊಡ್ತೀವಿ. ಗಂಡು ಮಕ್ಕಳಿಗೆ ಚಟ ಇರಬಾರ್ದು, ಅವ್ರು ಚಟ ಬಿಡ್ಬೇಕು, ಇವ್ರು ಹಠ ಬಿಡ್ಬೇಕು. ಇವೆರಡೂ ಬಿಟ್ಟು ಬಿಟ್ರ ಸಂಸಾರ ಸುಗಮವಾಗಿ ನಡೀತದೆ. ಅದಕ್ಕೆ ಇದನ್ನ ಕಲಿಯುವುದು ಏನಂದ್ರೆ, ದೇವರಿಗೆ ಗುಡಿಯಾಗ ಹೋಗಿ ದೀಪ ಹಚ್ಚುವುದರಿಂದನೇ ಅವ ಏನು ಸಂತೋಷ ಆಗೋದಿಲ್ಲ. ನಮ್ಮಲ್ಲಿರುವ ದುಶ್ಚಟಗಳನ್ನು ನಾವು ಬಿಟ್ರ ದೇವ್ರಂತ ನಮ್ ಗುಡಿಗೆ ಬರಕ್ ಹೋಗೋದ್ ಬೇಡಪ್ಪ, ನೀ ಇದನ್ನ ಬಿಟ್ಟೆ ಅಂದ್ರ ನಿನ್ನ ಮನೆಯ ಜಗಲಿ ಮೇಲೆ ನಾನೇ ದೀಪವಾಗೇ ಇರ್ತೀನಿ ಅಂತ ದೇವರು ಹೇಳ್ತಾನೆ. ಅದಕ್ಕಾಗಿ ಒಳ್ಳೆಯ ವಿಚಾರ ಇಟ್ಕೊಂಡು ಇವರೆಲ್ಲ ನೀವು ಈ ಕಾರ್ಯ ಸದಾ ಮುಂದುವರಿತಿರ್ಬೇಕು. ತಾಯಂದಿರು ಇದು ಯಾವಾಗ ಇಂಥದ್ದು ಮತ್ತೆ ಘಟಿಸ್ತೈತಿ, ತಾಯಂದಿರು ಮುಂದೆ ಬಂದು ಇದನ್ನು ಬಂದ್ ಮಾಡ್ಬೇಕು. ಈ ಉತ್ತರ ಭಾರತದೊಳಗ ಒಬ್ಬ ಹೆಣ್ಮಗಳ ಸಂಪತ್ ಪಾಲ್ ಅಂತ ಕೇಳಿಲ್ಲ, ಅವರು ಊರಾಗ ಹಿಂಗ ಸರಾಯಿ ಮಾಡ್ತಿದ್ರು, ಹೇಳಿದ್ರು ಕೇಳಿಲ್ಲ. ಆಕಿ ಒಂದ್ 10-15 ಮಂದಿ ಹೆಣ್ಮಕ್ಳು ಕರ್ಕೊಂಡು ಊರಾಗ ದೊಡ್ಡ ಬಡಿಗೆ ಹಿಡ್ಕೊಂಡ ನಿಂತು ಬಿಟ್ಲ. ಅಂತವ್ರು 1-2-3 ಊರಾಗ ಸ್ವಲ್ಪ ಬಡಿಬಾರದು, ಹಿಡ್ಕೊಂಡಿರ್ಬೇಕ ಅಷ್ಟ. ನಾ ಹೇಳಕ್ ಗುಲಾಬಿಗೆ ಏನ್ ಮತ್ತೆ ಅಜ್ಜಾರ್ ಹೇಳ್ಯಾರ ಅಂತ ಹೇಳಿ ಮತ್ತೆ ರೆಡಿ ಮಾಡಿ ಇಟ್ಟಿರಿ ನೀವು ಮನೆ. ಇಂತ ಒಳ್ಳೆ ಕೆಲಸಗಳು ನಡೀಲಿ, ಬಹಳ ಖುಷಿಯಾಗಿದೆ. ನಿಮ್ಮೂರಿನ ಹಿರಿಯರ, ಯುವಕರ ಒಗ್ಗಟ್ಟು ಮತ್ತು ಗಾಂಧಿ ಬಳಗದ ಸಹಕಾರ, ಸಂಯಮ ಮಂಡಳಿಯವರ ಪ್ರೋತ್ಸಾಹ, ಇದೆಲ್ಲದಕ್ಕೂ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದು ನಮಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.